ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಾಸ್ಟ್ ಇಂಡೆಫಿನೆಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಸಾಮಾನ್ಯವಾಗಿ ನಾವು ಎಲ್ಲಿ ಬಳಸ್ತೀವಿ ಅಂತ ಕೇಳಿದ್ರೆ, ಟು ಎಕ್ಸ್ಪ್ರೆಸ್ ಕಂಪ್ಲೀಟೆಡ್ ಆ್ಯಕ್ಷನ್, ಯಾವುದಾದ್ರೂ ಒಂದು ಕೆಲಸ ಕಂಪ್ಲೀಟ್ ಆಗಿದ್ರೆ ಆ ಸಂದರ್ಭದಲ್ಲಿ. ಟು ಎಕ್ಸ್ಪ್ರೆಸ್ ಹ್ಯಾಬಿಟ್ಸ್ ಇನ್ ಪಾಸ್ಟ್, ಅಂದರೆ ಭೂತಕಾಲದಲ್ಲಿ ನಮ್ಮ ಅಭ್ಯಾಸಗಳ ಬಗ್ಗೆ ಹೇಳಬೇಕಾದ್ರೆ. ಮತ್ತು ಡ್ಯೂರೇಷನ್, ಸಮಯವನ್ನು ಹೇಳಬೇಕಾದ್ರೆ, ತೆಗೆದುಕೊಂಡ ಸಮಯವನ್ನು ಹೇಳಬೇಕಾದ್ರೆ ಸಾಮಾನ್ಯವಾಗಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸ್ತೀವಿ. ಸ್ನೇಹಿತರೆ, ಇದು 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ 34th ಡೇ. ಸೊ ಹಿಂದಿನ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಹಿಂದಿನ ವೀಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ಸೊ ಹಿಂದಿನ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಈಗ ನಾವು ಆ್ಯಕ್ಚುಲಿ ಪ್ರೆಸೆಂಟ್ ಟೆನ್ಸ್ನ ಎಲ್ಲ ಭಾಗಗಳನ್ನು ನೋಡಿ ಟೆನ್ಸನ್ನು ನೋಡ್ತಾ ಇದ್ದೀವಿ. ಇವತ್ತು ನಾವು ಪಾಸ್ಟ್ ಇಂಡೆಫಿನೆಟ್ ಟೆನ್ಸನ್ನು ನೋಡ್ತೀವಿ. ಹಾಗಾದರೆ ಟು ಎಕ್ಸ್ಪ್ರೆಸ್ ಕಂಪ್ಲೀಟೆಡ್ ಆ್ಯಕ್ಷನ್ಗೆ ಒಂದು ಉದಾಹರಣೆ ಕೊಡೋದಾದರೆ, ಐ ಬಾಟ್ ಅ ಬುಕ್, ನಾನೊಂದು ಪುಸ್ತಕ ಕೊಂಡ್ಕೊಂಡೆ ಅಂತ ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಐ ಬಾಟ್ ಅ ಬುಕ್ ಅಂದರೆ ನಾವು ಪುಸ್ತಕ ಕೊಂಡ್ಕೊಂಡು ಆಯಿತು ಅಂತೇಳಿ. ಸೊ ಇದು ಕಂಪ್ಲೀಟೆಡ್ ಆ್ಯಕ್ಷನ್. ಇನ್ನು ಟು ಎಕ್ಸ್ಪ್ರೆಸ್ ಹ್ಯಾಬಿಟ್ಸ್ ಇನ್ ಪಾಸ್ಟ್, ಪಾಸ್ಟ್ನ ಹ್ಯಾಬಿಟನ್ನು ಹೇಳಬೇಕಾದ್ರೆ, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದ್ದು ಅಂತ ಹೇಳಬೇಕಾದ್ರೆ, ಐ ಮೆಟ್ ರಾಜ್ ಎಸ್ಟರ್ಡೇ. ಇನ್ನು ಡ್ಯೂರೇಷನ್ ಹೇಳಬೇಕಾದ್ರೆ, ಐ ಲೀವ್ಡ್ ಇನ್ ಸಾಗರ್ ಫಾರ್ 20 years. ಐ ಲೀವ್ಡ್ ಇನ್ ಸಾಗರ್ ಫಾರ್ 20 years, ನಾನು 20 ವರ್ಷ ಸಾಗರದಲ್ಲಿ ವಾಸವಾಗಿದ್ದೆ ಅಂತ ಹೇಳಬೇಕಾದ್ರೆ. ಸೊ ಈ ಡ್ಯೂರೇಷನ್ ಹೇಳುವ ಸಂದರ್ಭದಲ್ಲಿ ಕೂಡ ಪಾಸ್ಟ್ ಇಂಡೆಫಿನೆಟ್ ಟೆನ್ಸನ್ನು ಬಳಸ್ತೀವಿ. ಅಂದರೆ ಯಾವುದಾದ್ರೂ ಘಟನೆ ಅಥವಾ ಕೆಲಸ ಭೂತಕಾಲದಲ್ಲಿಯೇ ಮುಗಿದು ಹೋಗಿದೆ ಎಂದು ತಿಳಿಸುವಾಗ ಪಾಸ್ಟ್ ಇಂಡೆಫಿನೆಟ್ ಟೆನ್ಸನ್ನು ಬಳಸ್ತೀವಿ. ಸೊ ಇದರಲ್ಲಿ ಸೆಕೆಂಡ್ ಫಾರ್ಮ್ ವರ್ಬನ್ನು ಬಳಸ್ತೀವಿ. ಸೆಕೆಂಡ್ ಫಾರ್ಮ್ ವರ್ಬ್ ನೆನಪಿರಲಿ, ಸೆಕೆಂಡ್ ಫಾರ್ಮ್ ವರ್ಬ್ನ ಎರಡನೇ ರೂಪ V2 ಬಳಸ್ತೀವಿ. ಉದಾಹರಣೆಗೆ ಈಟ್ ಪ್ರೆಸೆಂಟ್ ಟೆನ್ಸ್ ಅಥವಾ ಮೊದಲ ರೂಪ ಆದರೆ V1 ಆದರೆ ಏಟ್ ಅನ್ನೋದು V2 ಆಗುತ್ತೆ, ವರ್ಬ್ನ ಸೆಕೆಂಡ್ ಫಾರ್ಮ್ ಆಗುತ್ತೆ. ಸೊ ಇದೊಂದು ಮಾದರಿ ನೆನಪಿರಲಿ. ಸೊ ಸ್ನೇಹಿತರೆ, ನೇರವಾಗಿ ಎಂದಿನಂತೆ ಸ್ಟ್ರಕ್ಚರಿಗೆ ಹೋಗೋಣ. ಸ್ಟ್ರಕ್ಚರ್ ತುಂಬ ಸಿಂಪಲ್ ಆಗಿದೆ ನೋಡಿ. ಸ್ಟ್ರಕ್ಚರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಇಂಡೆಫಿನೆಟ್ ಟೆನ್ಸ್ನ ಸ್ಟ್ರಕ್ಚರ್ ಈ ರೀತಿ ಇದೆ. ಸಿಂಪಲ್ ಸ್ಟ್ರಕ್ಚರ್, ಸಿಂಪಲ್ ಸೆಂಟೆನ್ಸ್ ಈ ರೀತಿ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಸಬ್ಜೆಕ್ಟ್. ಇನ್ ನೆಗೆಟಿವಲ್ಲಿ ಡಿಡ್ ನಾಟ್ ಆ್ಯಡ್ ಆಗಿ V1 ಬರುತ್ತೆ. ಇಂಟ್ರಾಗೇಟಿವಲ್ಲಿ ಡಿಡ್ ಮೊದಲಿಗೆ ಬರುತ್ತೆ. ಇಂಟ್ರಾಗೇಟಿವ್ ನೆಗೆಟಿವಲ್ಲಿ ಡಿಡ್ ಮೊದಲಿಗೆ ಬಂದು ನಾಟ್ ಆ್ಯಡ್ ಆಗುತ್ತೆ. WH ಕ್ವೆಶನಲ್ಲಿ ಡಿಡ್ ಬರುತ್ತೆ. ನೋಡಿ, ಎಲ್ಲೆಲ್ಲಿ ಡಿಡ್ ಬರುತ್ತೆ ಅಲ್ಲಿ V2 ಬದಲಿಗೆ V1 ಅನ್ನು ಬಳಸ್ತೀವಿ. ಅಂದರೆ ವರ್ಬ್ನ ಮೂಲ ರೂಪ ಅಥವಾ ಬೇಸ್ ಫಾರ್ಮನ್ನು ಬಳಸ್ತೀವಿ, ನೆನಪಿರಲಿ. ಸೊ ಇದಕ್ಕೆ ಮಾದರಿ ವಾಕ್ಯಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ, ಅವಳು ಟೀ ಮಾಡಿದ್ದಳು. ಅವಳು ಟೀ ಮಾಡಿದ್ದಳು. ಅವಳು ಟೀ ಮಾಡಿರಲಿಲ್ಲ. ಅವಳು ಟೀ ಮಾಡಿರಲಿಲ್ಲ. ಅವಳು ಟೀ ಮಾಡಿದ್ದಳ. ಅವಳು ಟೀ ಮಾಡಿದ್ದಳ. ಅವಳು ಟೀ ಮಾಡಿರಲಿಲ್ವಾ. ಅವಳು ಟೀ ಮಾಡಿರಲಿಲ್ವಾ, ಮಾಡಿರಲಿಲ್ಲವಾ. ಆ್ಯಂಡ್ WH ಕ್ವೆಶನ್, ಅವಳು ಏಕೆ ಟೀ ಮಾಡಿದ್ಲು. ಅವಳು ಏಕೆ ಟೀ ಮಾಡಿದ್ದಳು. ಸ್ನೇಹಿತರೆ, ನಮ್ಮ 60 ದಿನದ ಕೋರ್ಸ್ನಲ್ಲೂ ಕೂಡ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ. ಒಂದು ವಾಕ್ಯವನ್ನು ತೆಗೆದುಕೊಂಡಾಗ ಅಥವಾ ಇಲ್ಲಿ ನಾವು ಎಕ್ಸಾಂಪಲ್ ನೋಡೋದಾದರೆ ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯಗಳನ್ನು ತೆಗೆದುಕೊಂಡಾಗ ಸಿಂಪಲ್ ಸೆಂಟೆನ್ಸ್ ಯಾವ ರೀತಿ ಇರುತ್ತೆ, ಅದರ ನೆಗೆಟಿವ್ ಫಾರ್ಮ್ ಯಾವ ರೀತಿ ಇರುತ್ತೆ, ಅದರ ಇಂಟ್ರಾಗೇಟಿವ್ ಫಾರ್ಮ್ ಯಾವ ರೀತಿ ಇರುತ್ತೆ, ಅದರ ಇಂಟ್ರಾಗೇಟಿವ್ ನೆಗೆಟಿವ್ ಯಾವ ರೀತಿ ಇರುತ್ತೆ ಮತ್ತು WH ಕ್ವೆಶನ್ ಯಾವ ರೀತಿ ಇರುತ್ತೆ. ಸೊ ಪ್ರತಿ ವಿಡಿಯೋದಲ್ಲಿ ಕೂಡ, ಪ್ರತಿ ಸೆಷನಲ್ಲಿ ಕೂಡ ಈ ಮಾದರಿಯ ಸ್ಟ್ರಕ್ಚರ್ಗೆ ನಾವು ಉದಾಹರಣೆಗಳನ್ನು ಕೊಡ್ತಾ ಬಂದಿದ್ದೀವಿ. ಸೊ ಈಗ ಇದಕ್ಕೆ ಇಂಗ್ಲೀಷ್ ವಾಕ್ಯಗಳನ್ನು ನೋಡೋಣ. ಅವಳು ಟೀ ಮಾಡಿದ್ದಳು. ಶಿ ಪ್ರಿಪೇರ್ಡ್ ಟೀ. ಶಿ ಪ್ರಿಪೇರ್ಡ್ ಟೀ. ಅವಳು ಟೀ ಮಾಡಿರಲಿಲ್ಲ. ಶಿ ಡಿಡಂಟ್. ಶಿ ಡಿಡಂಟ್ ಪ್ರಿಪೇರ್ ಆಗುತ್ತೆ ನೋಡಿ, ಇಲ್ಲಿ ಪ್ರಿಪೇರ್ಡ್ ಬರಲ್ಲ, ಪ್ರಿಪೇರ್. ಯಾಕಂದರೆ ಇಲ್ಲಿ ಡಿಡ್ ಬಂದಿರೋದ್ರಿಂದ V1ಗೆ ಚೇಂಜ್ ಆಗುತ್ತೆ. ಶಿ ಡಿಡಂಟ್ ಪ್ರಿಪೇರ್ ಟೀ. ಅವಳು ಟೀ ಮಾಡಿದ್ಲ. ಡಿಡ್ ಶಿ ಪ್ರಿಪೇರ್ ಟೀ. ಡಿಡ್ ಶಿ prepare
ಟೀ? ಅವಳು ಟೀ ಮಾಡಿರಲಿಲ್ವಾ? ಡಿಡ್ ಶಿ ನಾಟ್ ಪ್ರಿಪೇರ್ ಟೀ? ಡಿಡ್ ಶಿ ನಾಟ್ ಪ್ರಿಪೇರ್ ಟೀ? ಅವಳು ಟೀ ಯಾಕೆ ಮಾಡಿದ್ಲು? ವೈ ಡಿಡ್ ಶಿ ಪ್ರಿಪೇರ್ ಟೀ? ವೈ ಡಿಡ್ ಶಿ ಪ್ರಿಪೇರ್ ಟೀ? ನೋಡಿ ಎಷ್ಟು ಸುಲಭವಾಗಿದೆ ಈ ಸ್ಟ್ರಕ್ಚರ್ ನೋಡ್ತಾ ಹೋದರೆ. ಸಿಂಪಲ್ ಸೆಂಟೆನ್ಸ್. ಅವಳು ಟೀ ಮಾಡಿದ್ಲು. ಶಿ ಪ್ರಿಪೇರ್ ಟೀ. ಅವಳು ಟೀ ಮಾಡಿರಲಿಲ್ಲ, ನೆಗೆಟಿವಲ್ಲಿ. ಶಿ ಡಿಡಂಟ್ ಪ್ರಿಪೇರ್ ಟೀ. ಅವಳು ಟೀ ಮಾಡಿದ್ಲಾ? ಡಿಡ್ ಶಿ ಪ್ರಿಪೇರ್ ಟೀ? ಅವಳು ಟೀ ಮಾಡಿರಲಿಲ್ವಾ? ಡಿಡ್ ಶಿ ನಾಟ್ ಪ್ರಿಪೇರ್ ಟೀ? ಅವಳು ಯಾಕೆ ಟೀ ಮಾಡಿದ್ಲು? ವೈ ಡಿಡ್ ಶಿ ಪ್ರಿಪೇರ್ ಟೀ? ಸೊ ಇಷ್ಟು ಸುಲಭವಾಗಿ ನೀವು ಕೂಡ ಇಂಗ್ಲೀಷಲ್ಲಿ ವಾಕ್ಯಗಳನ್ನು ಮಾಡೋದು ಅಭ್ಯಾಸ ಮಾಡಿ. ಹಾಗಾದರೆ ಮಾದರಿ ವಾಕ್ಯಗಳಿಗೆ ಹೋಗೋಣ. ಅವನು ಕ್ಯಾಂಡಲ್ ಆರಿಸಿದ್ದ, ಅವನು ಮೊಂಬತ್ತಿ ಆರಿಸಿದ್ದ ಅನ್ನೋದಕ್ಕೆ he blew out the candle. He blew out the candle. He blew out the candle. ನಾನು ನಿನ್ನನ್ನು ನೋಡಿದ್ದೆ. I saw you. ನಾನು ನಿನ್ನ ನೋಡಿದ್ದೆ ಅಂತ ಹೇಳಬೇಕಾದ್ರೆ yesterday I saw you. ಅವನು ಮೊಬೈಲ್ ಕೊಂಡುಕೊಂಡಿದ್ದ. He bought a mobile. He bought a mobile. ಸರ್ ಸಮಯಕ್ಕಿಂತ ಮೊದಲೇ ಬಂದಿದ್ರು. ಸರ್ ಕೇಮ್ ಬಿಫೋರ್ ಟೈಮ್. ಸರ್ ಕೇಮ್ ಬಿಫೋರ್ ಟೈಮ್. ನಾನು ಅವನಿಗೆ ನಿನ್ನೆ ಒಂದು ಪೆನ್ ಕೊಟ್ಟಿದ್ದೆ. ಐ ಗೇವ್ ಹಿಮ್ ಎ ಪೆನ್ ಎಸ್ಟರ್ಡೇ. ಐ ಗೇವ್ ಹಿಮ್ ಅ ಪೆನ್ ಎಸ್ಟರ್ಡೇ. I gave him a pen yesterday. ನಾನು ಒಂದು ಕಂಪ್ಯೂಟರ್ ಖರೀದಿಸಿದ್ದೆ. I bought a computer. I bought a computer. ನೋಡಿ ಇನ್ನೊಮ್ಮೆ ನೋಡೋಣ. ಅವನು ಕ್ಯಾಂಡಲ್ ಆರಿಸಿದ್ದ. He blew out the candle. ನಾನು ನಿನ್ನನ್ನು ನೋಡಿದ್ದೆ. I saw you. ಅವನು ಮೊಬೈಲ್ ಕೊಂಡುಕೊಂಡಿದ್ದ. He bought a mobile. ಸರ್ ಸಮಯಕ್ಕಿಂತ ಮೊದಲೇ ಬಂದಿದ್ರು. ಸರ್ ಕೇಮ್ ಬಿಫೋರ್ ಟೈಮ್. ನಾನು ಅವನಿಗೆ ನಿನ್ನೆ ಒಂದು ಪೆನ್ ಕೊಟ್ಟಿದ್ದೆ. ಐ ಗೇವ್ ಹಿಮ್ ಅ ಪೆನ್ ಎಸ್ಟರ್ಡೇ. ನಾನೊಂದು ಕಂಪ್ಯೂಟರ್ ಖರೀದಿಸಿದ್ದೆ. ಐ ಬಾಟ್ ಅ ಕಂಪ್ಯೂಟರ್. ಇನ್ನೊಂದಷ್ಟು ವಾಕ್ಯಗಳನ್ನು ನೋಡೋಣ. ಶಿಕ್ಷಕರು ನಮ್ಮೆಲ್ಲರಿಗೂ ಆದೇಶ ಮಾಡಿದ್ರು, ಆರ್ಡರ್ ಮಾಡಿದ್ರು ಅನ್ನೋದಕ್ಕೆ ಟೀಚರ್ ಆರ್ಡರ್ಡ್ ಆಲ್ ಆಫ್ ಅಸ್. ಟೀಚರ್ ಆರ್ಡರ್ಡ್ ಆಲ್ ಆಫ್ ಅಸ್. ದೀಪಕ್ ಅವನಿಗೆ ಹೇಳಿರಲಿಲ್ಲ. ದೀಪಕ್ ಡಿಡಂಟ್ ಟೆಲ್ ಹಿಮ್. ದೀಪಕ್ ಡಿಡಂಟ್ ಟೆಲ್ ಹಿಮ್. ನಾನು ನಿನ್ನೆ ಅವಳ ಕೂದಲು ಕತ್ತರಿಸಿದ್ದೆ. ನಾನು ನಿನ್ನೆ ಅವಳ ಕೂದಲು ಕತ್ತರಿಸಿದ್ದೆ ಅನ್ನೋದಕ್ಕೆ ಐ ಕಟ್ ಹರ್ ಹೇರ್ ಎಸ್ಟರ್ಡೇ. ಐ ಕಟ್ ಹರ್ ಹೇರ್ ಎಸ್ಟರ್ಡೇ. ನೋಡಿ ಇಲ್ಲಿ ಸಾಮಾನ್ಯವಾಗಿ ನಾವು V2 ಹೇಳಿದ್ವಿ. ಇಲ್ಲಿ ಕಟ್ ಅನ್ನು ಯೂಸ್ ಮಾಡಿದರೆ ಕೇಳಿದ್ರೆ ಕಟ್ ಅನ್ನುವಂಥ ವರ್ಡ್ ಎಲ್ಲ ಒಂದು ರೂಪದಲ್ಲಿಯೂ ಆಸ್ ಇಟ್ ಈಸ್ ಇರುತ್ತೆ. ಕಟ್ 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 ಆ ರೀತಿಯೇ ಇರುತ್ತೆ. ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೆ. ಐ ವರ್ಕ್ಡ್ ಹಾರ್ಡ್. ಐ ವರ್ಕ್ಡ್ ಹಾರ್ಡ್. ರಕ್ಷಾ ನೋಟ್ಸ್ ಕಾಪಿ ಮಾಡಿದ್ಲು. ರಕ್ಷಾ ಕಾಪಿಡ್ ದ ನೋಟ್ಸ್. ರಕ್ಷಾ copied the notes. ಶಿಕ್ಷಕರು ನಮ್ಮೆಲ್ಲರಿಗೂ ಆದೇಶ ಮಾಡಿದ್ರು. ಟೀಚರ್ ಆರ್ಡರ್ಡ್ ಆಲ್ ಆಫ್ ಅಸ್. ದೀಪಕ್ ಅವನಿಗೆ ಹೇಳಿರಲಿಲ್ಲ. ದೀಪಕ್ ಡಿಡಂಟ್ ಟೆಲ್ ಹಿಮ್. ನಾನು ನಿನ್ನೆ ಅವಳ ಕೂದಲು ಕತ್ತರಿಸಿದ್ದೆ. ಐ ಕಟ್ ಹರ್ ಹೇರ್ ಎಸ್ಟರ್ಡೇ. ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೆ. ಐ ವರ್ಕ್ಡ್ ಹಾರ್ಡ್. ರಕ್ಷಾ ನೋಟ್ಸ್ ಕಾಪಿ ಮಾಡಿದ್ಲು. ರಕ್ಷಾ ಕಾಪಿಡ್ ನೋಟ್ಸ್. ಸ್ನೇಹಿತರೆ, ಈ ರೀತಿಯಾಗಿ ತುಂಬ ಸುಲಭವಾಗಿ ಪಾಸ್ಟ್ ಇಂಡೆಫಿನಿಟ್ ಟೆನ್ಸಲ್ಲಿ ವಾಕ್ಯಗಳನ್ನು ಮಾಡ್ಬೋದು. ಸೊ ಇವತ್ತಿನ ವರ್ಕ್ಶೀಟಿಗೆ ಹೋಗೋಣ. 34th ಡೇ ವರ್ಕ್ಶೀಟ್ ಈ ರೀತಿ ಇದೆ. ನಾನು ಒಂದು ಕಾರು ಕೊಂಡುಕೊಂಡಿದ್ದೆ. ಅವಳು ನಿನ್ನೆ ಹಣ್ಣು ತಿಂದಳು. ಅವರು ಕಷ್ಟಪಟ್ಟು ದುಡಿದರು. ರಮೇಶ್ ಧಾರವಾಡಕ್ಕೆ ಹೋದನು. ಶಿಕ್ಷಕರು ಮಕ್ಕಳಿಗೆ ಪ್ರಶ್ನಿಸಿದರು. ಸೊ ಈ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ.
ಜೈ ಹಿಂದ್.